MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿದ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಗುಂಡಿಗಳ ದರ್ಶನವಾಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿನ ಅಧ್ವಾನ ಕಂಡು ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದೇ ಮಳೆಗೆ ಗುಂಡಿಗಳೂರಾದ ಬೆಂಗಳೂರು. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂದು ಜನರ ಆಕ್ರೋಶ. ಎಲ್ಲಿ ನೋಡಿದ್ರಲ್ಲಿ ನೀರು ನೀರು, ರಸ್ತೆಗಳೇ ಕಾಣದಂತಾಗಿದೆ. ಮನೆಗಳಿಗೂ ಜಲರಾಶಿ ನುಗ್ಗಿದೆ. ವಾಹನ ಸವಾರರ ಪರದಾಟ ದೇವರಿಗೆ ಪ್ರೀತಿ. ಸುರಿದ ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರು ತೊಯ್ದ ತೊಪ್ಪೆಯಂತಾಗಿದೆ. ಇಲ್ಲಿ ನೋಡಿ, ಇದು ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳ ಅವಸ್ಥೆ. ಮಳೆಗಾಲ ಇನ್ನೂ ಬಂದೇ ಇಲ್ಲ. ಜಸ್ಟ್ ಮುಂಗಾರು ಪೂರ್ವ ಮಳೆಗೆ ಈ ಗತಿ ಬಂದಿದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಪಾಟ್ ಹೋಲ್ಗಳದ್ದೇ ದರ್ಬಾರ್. ಹೆಬ್ಬಾಳ ಗುರುಗುಂಟೆಪಾಳ್ಯ ಸಂಪರ್ಕಿಸುವಲ್ಲಿ ನಿನ್ನೆ ಸುರಿದ ಮಳೆಗೆ ರಸ್ತೆ ಅಧ್ವಾನ ಆಗಿದೆ. ಬೃಹತ್ ಗಾತ್ರದ ಗುಂಡಿಗಳಿಗೆ ಬಿದ್ದು ಸವಾರರು ನರಕ ಅನುಭವಿಸಿದ್ದಾರೆ. ರಸ್ತೆ ಅಭಿವೃದ್ಧಿಪಡಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬೆಂಗಳೂರಿನ ಸಾಯಿ ಲೇಔಟ್. ರಾತ್ರಿ ಸುರಿದ ಮಹಾಮಳೆಗೆ ಲೇಔಟ್ನ ಎಲ್ಲಾ ರಸ್ತೆಗಳು ಜಲಾವೃತವಾಗಿದೆ. ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿದೆ. ಮನೆಯಿಂದ ಹೊರಬರಲಾಗದೆ ಸ್ಥಳೀಯರು ಪರದಾಡಿದ್ದಾರೆ. ಈಗ ಸಾಯಿ ಲೇಔಟ್ ನಲ್ಲಿ ಇದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಆ ನಿನ್ನೆ ರಾತ್ರಿ ಸುರಿದಂತ ಮಳೆ ಏನಿತ್ತು ಅದೊಂದು ಸಣ್ಣ ಮಳೆಗೇನೆ ಇಡೀ ಏರಿಯಾ ಜಲಾವೃತ ಆಗಿರುವಂತದ್ದು. ಇಲ್ಲಿ ಇದ್ದಂತ ಕಾವೇರಿ ನಗರದ ಎಲ್ಲಾ ಮನೆಗಳು ಕೂಡ ಜಲಾವೃತ ಆಗಿದೆ. ಜೊತೆಗೆ ರಸ್ತೆಯಲ್ಲಿ ಇಷ್ಟೊತ್ತಾದ್ರೂ ಕೂಡ ನೀರು ತುಂಬಿ ನಿಂತಿರುವಂತದ್ದು. ರಾಜಕಾಲುವೆಯಿಂದ ಉಕ್ಕಿ ಹರಿದಂತ ನೀರು ಇಡೀ ಏರಿಯಾದ ಮನೆಗಳಿಗೆ ನುಗ್ಗಿದೆ. ರಾಜಕಾಲುವೆ ನೀರಿನ ಅವಾಂತರಕ್ಕೆ ಸಾಯಿ ಲೇಔಟ್ ನಿವಾಸಿಗಳು ಪರದಾಡಬೇಕಾಯಿತು. ಇದರಿಂದ ಸಿಟ್ಟಿಗೆದ್ದ ಜನ ಕೋಟಿ ಕೋಟಿ ಹಣ ಮೀಸಲು ಅಂತಾರೆ. ಇದೇನಾ ಕೆಲಸ? ಹೀಗೆ ಹಿಂಸೆ ಕೊಡೋ ಬದಲು ಸಾಯಿಸ್ಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ರಾತ್ರಿ ಸುರಿದ ವರುಣನ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ದೊಮ್ಮಲೂರಿನಲ್ಲಿ ಇಡೀ ಏರಿಯಾ ಜಲಾವೃತಗೊಂಡಿದ್ದು ನದಿಯಂತೆ ಮಳೆ ನೀರು ಉಕ್ಕಿ ಹರಿದಿದೆ. ASC ಸೆಂಟರ್ ಮಿಲಿಟರಿ ಕ್ಯಾಂಪ್ನ ಹಿಂಭಾಗ ಮನೆಗಳಿಗೂ ಮಳೆ ನೀರು ನುಗ್ಗಿ ನಿವಾಸಿಗಳು ಹೈರಾಣಾದ್ರು. ಕಾಂಪೌಂಡ್ ಮೇಲಿಂದ ಜಲಪಾತದಂತೆ ಮಳೆ ನೀರು ಏರಿಯಾಗೆ ಧುಮುಕಿದೆ. ಜಯನಗರದಲ್ಲಿ ಮಳೆಯ ರಭಸಕ್ಕೆ ಚಲಿಸುತ್ತಿರುವ ಆಟೋ ಮೇಲೆ ಮರ ಮತ್ತು ವಿದ್ಯುತ್ ಕಂಬ ಬಿದ್ದಿದೆ. ಅದೃಷ್ಟವಶಾತ್ ಆಟೋದಲ್ಲಿದ್ದ ಪ್ಯಾಸೆಂಜರ್ ಭಾರತಿ ಮತ್ತು ಆಟೋ ಚಾಲಕ ಉದಯ್ ಕುಮಾರ್ ಅಪಾಯದಿಂದ ಪಾರಾಗಿದ್ದಾರೆ. ದ್ವಿಚಕ್ರ ವಾಹನ ಚಾಲಕನೋರ್ವನಿಗೆ ಗಾಯವಾಗಿದೆ. ಪಾಟ್ರಿ ಟೌನ್ ಬಳಿಯ NC ಕಾಲೋನಿಯಂತೂ ಜಲಾವೃತವಾಗಿದ್ದು ರಾಜ ಕಾಲುವೆ ತುಂಬಿ ಏರಿಯಾಗೆ ಮಳೆ ನೀರು ನುಗ್ಗಿದೆ. NC ಕಾಲೋನಿಯ ಬಹುತೇಕ ಮನೆಗಳು ಜಲಾವೃತವಾಗಿವೆ. ಪಾಲಿಕೆಯ ಗಮನಕ್ಕೆ ಇದನ್ನ ತಂದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಮುಂದುವರೆದಿದೆ. ಇಷ್ಟೇ ಅಲ್ಲ, ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್, ಜಯನಗರ, ವಿಜಯನಗರ, ಚಾಮರಾಜಪೇಟೆ, ಬನಶಂಕರಿ, ಶಾಂತಿನಗರ, ಚಂದ್ರ ಲೇಔಟ್, ಪೀಣ್ಯ, BDM ಲೇಔಟ್, RR ನಗರ ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ವರುಣ ತನ್ನ ಪ್ರತಾಪ ತೋರಿಸಿದ್ದಾನೆ. ಹಾವೇರಿಯ ಹೊರವಲಯದಲ್ಲಿರುವ ಇಜಾರಿ ಲಕಮಾಪುರದಲ್ಲಿ ವಾಸವಿರುವ ಅಲೆಮಾರಿ ಕುಟುಂಬದ 10ಕ್ಕೂ ಹೆಚ್ಚು ಜೋಪಡಿಗಳು ಬಿರುಗಾಳಿ ಮಳೆಗೆ ಹಾರಿ ಹೋಗಿವೆ. ಮನೆ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿ ರಾತ್ರಿಯಿಡೀ ಜನ ಮಕ್ಕಳೊಂದಿಗೆ ಜಾಗರಣೆ ಮಾಡಬೇಕಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಬೂಸಾಲಕುಂಟೆ ಬಳಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಅವಾಂತರವಾಗಿದೆ. ಮನೆಗಳು, ಅಂಗಡಿಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ರಾಜ್ಯದಲ್ಲಿ ಇನ್ನೂ 2 ದಿನ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.